ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಕೆಇ ವತಿಯಿಂದ ಏನೊಂದು ಡಿಪ್ಲೊಮಾ ಫಾರ್ಮಸಿ ಅಡ್ಮಿಷನ್ ಪ್ರಕ್ರಿಯೆ ನಡೀತಾ ಇದೆ. ಸೊ ಇದಕ್ಕೆ ಸಂಬಂಧಿಸಿದಂಥ ಒಂದು ಫೀಸ್ಗೆ ಸಂಬಂಧಿಸಿದಂಥ ಕ್ಲಾರಿಟಿಯನ್ನು ಪಾವತಿಸುವ ಬಗ್ಗೆ ಫಲಿತಾಂಶ ಬಂತೀಗ. ಆ ಪೇಮೆಂಟ್ ಮಾಡೋದ್ರ ಬಗ್ಗೆ ಒಂದು ಕ್ಲಾರಿಟಿಯನ್ನು ಕೆಇದವರು ನಿಮಗೆ ಕೊಟ್ಟಿರುವಂಥದ್ದು. ಅದನ್ನು ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೇನೆ. ಅಭ್ಯರ್ಥಿಗಳೇ, ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲ್ಗಳನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದನ್ನು ಕೂಡ ಮರಿಬೇಡಿ. ಇಲ್ಲಿ ನೋಡ್ತಾ ಇದ್ದೀರಿ, ಸ್ಪಷ್ಟೀಕರಣ ಬಂದಿರುವಂಥದ್ದು 16/1/2025. ಇದು ಪ್ರಥಮ ಡಿ ಫಾರ್ಮಸಿ ಪ್ರವೇಶಾತಿಗೆ ಸಂಬಂಧಿಸಿದಂತೆ ಸೀಟು ಹಂಚಿಕೆ ಫಲಿತಾಂಶ, ಶುಲ್ಕ ಪಾವತಿ ಮತ್ತು ಪ್ರವೇಶ ಇವು ಮೂರಕ್ಕೆ ಸಂಬಂಧಿಸಿದಂತೆ 2025ರ ಸಾಲಿನಲ್ಲಿ ಡಿ ಫಾರ್ಮಸಿ ಕೋರ್ಸ್ಗಳಿಗೆ ಪ್ರವೇಶ ಸೀಟು ಹಂಚಿಕೆಯ ಫಲಿತಾಂಶವನ್ನು 14ನೇ ತಾರೀಕಿಗೆ ಪ್ರಕಟಣೆ ಮಾಡಿದ್ದೇವೆ. ಸೀಟು ಹಂಚಿಕೆ ಮಾಡಿಕೊಂಡಿರುವ ಅಭ್ಯರ್ಥಿಗಳು ₹50 ಪೇಮೆಂಟನ್ನು ಮಾಡಬೇಕು. ಮತ್ತು ಇಲ್ಲಿ ಒಬ್ಬೊಬ್ಬರು ₹750 ಪೇಮೆಂಟ್ ಮಾಡಿದ್ದಾರೆ. ಅದು ರಿಫಂಡ್ ಆಗುತ್ತಾ ಅಂತ ಕೇಳಿದ್ರೆ, ಅದು ಮೇ ಬಿ ನಾನ್ ರಿಫಂಡೆಬಲ್ ಅಂತ ಇರುತ್ತೆ. ಒಂದ್ಸಲ ಪೇಮೆಂಟ್ ಮಾಡಿದರೆ ರಿಫಂಡ್ ಆಗುವಂಥದ್ದು ಆಗೋದಿಲ್ಲ. ನೀವು ಜಾಸ್ತಿ ಪೇ ಮಾಡಿದಿರಿ, ಅದು ನಿಮ್ಮ ತಪ್ಪ ಅಂತ ಆಗುತ್ತೆ. ಸೊ ಹೀಗಾಗಿ ಶುಲ್ಕ ₹50 ಶುಲ್ಕ ಪಾವತಿ ಮಾಡಿಕೊಂಡು ಕನ್ಫರ್ಮೇಷನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡಿಕೊಳ್ಳ್ರಿ ಅಂತ ಹೇಳಿದ್ದಾರೆ. ಅದರ ಜೊತೆಗೆ ಏನು ಒಂದು ಈಗ ಫೀಸ್ ಬಗ್ಗೆ ನೋಡಿ, ಇಲ್ಲಿ ಪ್ರೈವೇಟ್ ಕಾಲೇಜಲ್ಲಿ ₹14,350 ಇದೆ. ಹೊರ ರಾಜ್ಯದವರಿಗೆ ₹17,500 ಇದೆ. ಆಮೇಲೆ ಸರ್ಕಾರಿ ಕಾಲೇಜುಗಳಲ್ಲಿ ಹಂಚಿಕೆಯಾದ ಅಭ್ಯರ್ಥಿಗಳು ಸರ್ಕಾರಿ ಕಾಲೇಜಲ್ಲಿ ಸಿಕ್ಕಿದರೆ ₹1,300 ಇದೆ. ಅದು ಶುಲ್ಕವನ್ನು ಆಯಾ ಕಾಲೇಜುಗಳಿಗೆ ಹೋಗಿ ಪಾವತಿಸಬೇಕು. ಓಕೆ. ಆಮೇಲೆ ಕೊನೆ ದಿನಾಂಕ ನೋಡಿರಿ, ತುಂಬ ಇಂಪಾರ್ಟೆಂಟು. ಕೊನೆ ದಿನಾಂಕವನ್ನು 20/1/2026 ಸಂಜೆ 5 ಒಳಗಡೆ ಅಡ್ಮಿಷನ್ ತೊಗೋಬೇಕು ಕಾಲೇಜಿಗೆ ಹೋಗಿ. ಇವತ್ತು ತಾರೀಕೆಷ್ಟು? ಇವತ್ತು ತಾರೀಕು 16. ಇನ್ನು 4 ದಿನ ಇದೆ ನಿಮಗೆ. ಅಂದರೆ ಮಂಗಳವಾರ ತನಕ ಟೈಮ್ ಇದೆ. ಮಂಗಳವಾರ ತನಕ ಹೋಗಿ ನೀವು ₹50 ಪೇಮೆಂಟ್ ಮಾಡಬೇಕು, ಕನ್ಫರ್ಮೇಷನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡ್ಕೋಬೇಕು, ಆಮೇಲೆ ಕಾಲೇಜಿಗೆ ಹೋಗಿ ಪೇಮೆಂಟನ್ನು ಮಾಡಬೇಕು. ಓಕೆ. ಆಮೇಲೆ ಗೌರ್ಮೆಂಟ್ ಕಾಲೇಜಿನವರಿಗೆ ಇಷ್ಟೇ ಇದೆ, ₹1,300 ಮಾತ್ರ ಇರುವಂಥದ್ದು. ಪ್ರೈವೇಟ್ ಕಾಲೇಜಿನವರಿಗೆ ₹14,300 ಇರುವಂಥದ್ದು. ಇದಷ್ಟು ಕ್ಲಾರಿಫಿಕೇಷನ್ ಕೊಟ್ಟಿದ್ದಾರೆ. ಯಾರೆಲ್ಲ ಅಭ್ಯರ್ಥಿಗಳಿಗೆ ಕಾಲೇಜ್ ಇಷ್ಟ ಆಗಿದೆ ಅವರು ಕನ್ಫರ್ಮೇಷನ್ ಸ್ಲಿಪ್ ಡೌನ್ ಮಾಡ್ಕೊಳ್ಬೇಕು, ಹೋಗಬೇಕು. ನೆಕ್ಸ್ಟ್ ರೌಂಡದ್ದು ಇಲ್ಲಿ ಇನ್ನೂ ಮಾಹಿತಿ ಬಂದಿಲ್ಲ. ಅಂದರೆ ಸೆಕೆಂಡ್ ರೌಂಡ್ ಬಗ್ಗೆ ಈ ವರ್ಷ ಇವರು ಕೌನ್ಸ್ಲಿಂಗ್ ಮಾಡ್ತಾ ಇರೋದರಿಂದ ಸೆಕೆಂಡ್ ರೌಂಡ್ ಬಗ್ಗೆ ಇಲ್ಲಿ ಮಾಹಿತಿ ಏನಿಲ್ಲ. ಅಂದರೆ ಈಗ ಸೀಟ್ ಸಿಕ್ಕಿದೆ, ಕಾಲೇಜ್ ಇಷ್ಟ ಆಗಿಲ್ಲ, ಏನು ಮಾಡಬೇಕು ಅನ್ನೋರು ಈಗ ಕಾದು ನೋಡಬೇಕಾಗತ್ತೆ. ಜಸ್ಟ್ ವೇಟ್ ಮಾಡಬೇಕು. ಆಮೇಲೆ ಇಲ್ಲಾಂದರೆ ಕೆಇದವ್ರಿಗೆ ಕಾಲ್ ಮಾಡಿ ಮಾಹಿತಿನ ತೊಗೊಳ್ರಿ. ನಾನು ಕೂಡ ನಿಮಗೆ ಸ್ಪಷ್ಟೀಕರಣ ಸಲುವಾಗಿ ಮಾಹಿತಿನ ಕೇಳ್ತೇನೆ.